ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಚಂದನ ಆರಾಧ್ಯ ಯೂಟ್ಯೂಬ್ ಚಾನಲ್. ನಾನು ಚಂದನ. ವರಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ಲಾಗಿ ಈಸಿಯಾಗಿ ಚೆನ್ನಾಗಿ ಕಾಣೋ ಹಾಗೆ ಸೀರೆ ಉಡ್ಸೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಟೇಬಲ್ನ ಇಟ್ಟು ಅದಕ್ಕೆ ಒಂದು ಬಟ್ಟೆನ ಹಾಕಿ ಬ್ಯಾಕ್ಗ್ರೌಂಡ್ಗೆ ಒಂದು ಸ್ಕ್ರೀನ್ ಅಥವಾ ಸೀರೆನ ಹಾಕೊಳ್ಳಿ. ಇದೆಲ್ಲ ರೆಡಿ ಆದಮೇಲೆ ಒಂದು ತಟ್ಟೆಗೆ ಅಕ್ಕಿನ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೀವು ಹಬ್ಬದ ದಿನ ಬಾಳೆ ಎಲೆನ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಬಿಂದಿಗೆ ಇಟ್ಕೋಬೇಕು. ಅದು ಸ್ಟೀಲ್ ಅಥವಾ ತಾಮ್ರ ಆಗಿರ್ಬೋದು. ಅದಕ್ಕೆ ನೀರು ತುಂಬಿ ಅಕ್ಷತೆ, ಅರಿಶಿಣ, ಕುಂಕುಮ, ಒಂದು ನಾಣ್ಯನ ಹಾಕೋಬೇಕು. ಅದು ಬೆಳ್ಳಿದಾದ್ರೂ ನಡೆಯುತ್ತೆ. ಇವಾಗ ಒಂದು ಕೋಲನ್ನು ಬಿಂದಿಗೆಗೆ ಬಿಗಿಯಾಗಿ ಕಟ್ಕೋಬೇಕು. ಅದು ಶೇಕ್ ಆಗದೆ ಇರೋ ರೀತಿ. ಎಷ್ಟು ಬಿಗಿಯಾಗಿ ಕಟ್ತೀರಾ ಅಷ್ಟು ಒಳ್ಳೆಯದು. ನೆಕ್ಸ್ಟು ದೇವರಿಗೆ ಸೀರೆ ಉಡ್ಸೋಕೆ ಸೀರೆನ ನೆರಿಗೆ ಇಟ್ಕೋಬೇಕು. ಮೊದಲಿಗೆ 1.5 ಮೀಟ್ರಷ್ಟು ಸೆರಗನ್ನು ಬಿಟ್ಟು ಇನ್ನು ಉಳಿದಿರೋ ಸೀರೆನ ಪೂರ್ತಿ ನೆರಿಗೆ ಇಟ್ಕೋತಾ ಇದ್ದೀನಿ. ಇದಕ್ಕೆ ಬಟ್ಟೆ ಕ್ಲಿಪ್ನ ಬಳಸ್ತಾ ಇದ್ದೀನಿ. ಒಂದೇ ಅಳತೆಯಲ್ಲಿ ಸೀರೆನ ನೆರಿಗೆ ಇಟ್ಕೋತಾ ಇದ್ದೀನಿ. ಇದನ್ನು ಒಂದೇ ಸಲ ಸರಿಯಾಗಿ ರೆಡಿ ಮಾಡ್ಕೋಬೇಕು. ಸ್ವಲ್ಪ ನೆರಿಗೆ ಆದಮೇಲೆ ಸೇಫ್ಟಿ ಪಿನ್ ಅಥವಾ ಬಟ್ಟೆ ಕ್ಲಿಪ್ ಬಳಸ್ಕೊಂಡ್ರೆ ನೀಟಾಗಿ ಕೂರುತ್ತೆ. ಪೂರ್ತಿ ಸೀರೆ ಈ ರೀತಿ ರೆಡಿ ಆದಮೇಲೆ ಉಳಿದಿರೋ ಸೀರೆನ ಅರ್ಧಕ್ಕೆ ಮಡಿಸಿ ಅದನ್ನು ಚಿಕ್ಕದಾಗಿ ಸೆರಗನ್ನು ರೆಡಿ ಮಾಡ್ಕೋಬೇಕು. ಈ ರೀತಿ ಸೇಫ್ಟಿ ಪಿನ್ ಸಹಾಯದಿಂದ ನೀಟಾಗಿ ರೆಡಿ ಮಾಡಿಕೊಂಡ್ರೆ ಅಥವಾ ಐರನ್ ಮಾಡಿಕೊಂಡ್ರೂ ಕೂಡ ನೀಟಾಗಿ ಕೂರುತ್ತೆ. ಈ ರೀತಿ ಎಲ್ಲ ರೆಡಿ ಆದಮೇಲೆ ಇದನ್ನು ಈ ರೀತಿ ನಾವು ಹಬ್ಬದ ಹಿಂದಿನ ದಿನಾನೂ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ದೇವರಿಗೆ ಉಡ್ಸೋಕೆ ಈಸಿ ಆಗುತ್ತೆ. ಈಗ ನಾವು ರೆಡಿ ಮಾಡಿರೋ ಬಿಂದಿಗೆಗೆ ಈ ಸೀರೆನ ಆ ಕಡೆ ಅರ್ಧ ಈ ಕಡೆ ಅರ್ಧ ಬರೋ ಹಾಗೆ ಹಾಕೋಬೇಕು. ಇವಾಗ ನಾವು ರೆಡಿ ಮಾಡಿರೋ ನೆರಿಗೆನ ಒಂದೊಂದೇ ಎಳೆನ ತಗೊಂಡು ಸ್ಪ್ರಿಲ್ ಮಾಡ್ಕೋತಾ ಒಂದು ಸ್ವಲ್ಪ ದಾರನ ತಗೊಂಡು ಬಿಂದಿಗೆಗೆ ಮೊದಲು ಸಿಗೋ ನೆರಿಗೆನ ಟೈಟಾಗಿ ಕಟ್ಕೋಬೇಕು. ಮತ್ತು ಕೆಳಗಡೆ ಒಂದು ಸೇಫ್ಟಿ ಪಿನ್ನ ಹಾಕೋಬೇಕಾಗುತ್ತೆ. ಇದರಿಂದ ಬಿಂದಿಗೆ ಎಲ್ಲೂ ಕಾಣಿಸೋದಿಲ್ಲ. ಇವಾಗ ನೆಕ್ಸ್ಟು 1 ಬೈ 1 ಬರೋ ಹಾಗೆ ಸ್ಪ್ರಿಲ್ನ ರೆಡಿ ಮಾಡ್ಕೋತಾ ಪೂರ್ತಿ ಸೀರೆನ ರೆಡಿ ಮಾಡಿಕೊಂಡು ಇನ್ನು ಉಳಿದಿರೋ ಸೆರಗನ್ನು ಹಿಂದ್ಗಡೆಯಿಂದ ಈ ರೀತಿ ವಿ ಶೇಪ್ ಬರೋ ಹಾಗೆ ರೆಡಿ ಮಾಡ್ಕೋಬೇಕು. ನಿಮ್ಮ ಹತ್ರ ಇರೋ ಡಾಬ್ನ ಟೈಟಾಗಿ ಕಟ್ಕೋಬೇಕು. ಈ ರೀತಿ ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ದಾರನೂ ಸೇರಿಸಿ ಕಟ್ಕೊಳ್ಳಿ, ಆದರೆ ಟೈಟಾಗಿ ಕಟ್ಕೋಬೇಕಾಗತ್ತೆ. ಡಾಬ್ ಎಲ್ಲ ಕಟ್ ಮುಗಿಸಿದ್ಮೇಲೆ ಇನ್ನೊಂದು ಸಲ ಸೆರಗನ್ನು ರೆಡಿ ಮಾಡ್ಕೊಳ್ಳಿ. ಅದು ನೀಟಾಗಿ ಕೂರೋ ರೀತಿ ಸ್ಪ್ರಿಲ್ನೆಲ್ಲ ಸರಿ ಮಾಡ್ಕೊಂಡಾದಮೇಲೆ ಇದಕ್ಕೆ ನೀವು ಯಾವುದಾದ್ರೂ ಒಡವೆನ ಬಳಸ್ಬೋದು. ನಿಮ್ಮ ಹತ್ರ ಇರೋ ಗೋಲ್ಡೋ ಅಥವಾ ಆರ್ಟಿಫಿಷಿಯಲೋ ಯಾವುದಾದ್ರೂ ಬಳಸ್ಬೋದು. ದೇವರಿಗೆ ಹೂವಿನ ಅಲಂಕಾರನೂ ಮುಖ್ಯ ಆಗುತ್ತೆ. ದೇವರಿಗೆ ಇಷ್ಟ ಇರೋ ಕಮಲನೂ ಕೂಡ ಅಲಂಕಾರದಲ್ಲಿ ಇಡ್ಬೋದು. ಇದೆಲ್ಲ ಅಲಂಕಾರ ಮುಗಿದ್ಮೇಲೆ ಇನ್ನು ಉಳಿದಿರೋದು ವೀಳ್ಯದೆಲೆನ ಇಟ್ಟು ಕಾಯನ್ನು ಇಟ್ಟು ಮುಖವಾಡ ಧರಿಸಿದ್ರೆ ಅಲಂಕಾರ ಮುಗಿಯುತ್ತೆ. ಇನ್ನಿರೋ ಅಲ್ಪ ಸ್ವಲ್ಪ ಏನಾದರೂ ಆಲ್ಟ್ರೇಷನ್ ಇದ್ದರೆ ಇವಾಗ ಸರಿ ಮಾಡ್ಕೋಬೋದು. ಅಲ್ಪ ಸ್ವಲ್ಪ ಸೀರೆ ಏನಾದರೂ ಅಲ್ಲಿ ಇಲ್ಲಿ ಸರಿ ಮಾಡಿಕೊಂಡ್ರೆ ಲಕ್ಷ್ಮೀ ದೇವಿಯ ಅಲಂಕಾರ ಮುಗಿಯುತ್ತೆ. ಈ ರೀತಿ ಈಸಿಯಾಗಿ ಸೀರೆನ ಉಡ್ಸ್ಕೋಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ಹಬ್ಬಕ್ಕೆ ಮುಂಚೆನೇ ಒಂದು ಸಲ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಹಬ್ಬಕ್ಕೆ ಈಸಿಯಾಗಿ ನೀವು ಸೀರೆನ ಉಡಿಸ್ಬೋದು. ನನಗೆ ಸಪೋರ್ಟ್ ಮಾಡೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.